ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, ಕೆಎಂಎಫ್ ನಂದಿನಿ, ನಮ್ಮ ಹೆಮ್ಮೆ, ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು, ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ರಾಜ್ಯಾದ್ಯಂತ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ನಡೀತಾ ಇರುವಂಥದ್ದು. ಇವತ್ತು ನಾವಿದ್ದೀವಿ ಟಿ ದಾಸರಹಳ್ಳಿಯಲ್ಲಿ. ಮತ್ತು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಈ ಜಾಗದಲ್ಲಿ ರಂಗೋಲಿ ಸ್ಪರ್ಧೆ ಕರ್ನಾಟಕ ಟಿವಿ ವತಿಯಿಂದ ಆಗ್ತಕ್ಕಂಥದ್ದು. ಬಟ್ ನನಗೆ ಬಹಳ ಖುಷಿ ವಿಷಯ ಅಂತಂದ್ರೆ ಯಾವಾಗಲೂ ಹೇಳ್ತಿದ್ದೆ, ಬಹಳ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮನುಷ್ಯನಿಗೆ ನರನಾಡಿ ಗೊತ್ತಲ್ಲ, ಅದರಲ್ಲಿ ಏನಾಗುತ್ತೆ ಗೊತ್ತು. ಹಂಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನರನಾಡಿಯ ಅಧಿಕೃತ ನಾಯಕ ಮಂಜಣ್ಣ. ಇಡೀ ವಿಧಾನಸಭಾ ಕ್ಷೇತ್ರ 5 ಲಕ್ಷ ವೋಟರ್ಸ್ ಅವರೇ. 5 ಲಕ್ಷ ವೋಟರ್ಸ್ ಯಾವ ರೋಡು, ಯಾವ ತರಕಾರು, ಯಾವ ನಲ್ಲಿ ನೀರು ಎಲ್ಲಿ ಬರುತ್ತೆ, ನೋಡಿ ಎಲ್ಲಿ ಹೋಗುತ್ತೆ, ರೋಡ್ ಎಲ್ಲಿ ಇರುತ್ತೆ, ಎಲ್ಲಿ ಏನ್ ಸಮಸ್ಯೆ ಅಂತ ಕೂತಲ್ಲೇ ಮಾತಾಡುವ ವ್ಯಕ್ತಿ ಮಂಜಣ್ಣ. ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಇವತ್ತು ಬಹಳ ನಮ್ಮ ಈ ಒಂದು ನಮ್ಮ ದಾಸರಳ್ಳಿಯಲ್ಲಿ ನಮ್ಮ ಕರ್ನಾಟಕ ಟಿವಿಯ ಮಾಲೀಕರು ಆತ್ಮೀಯ ಸ್ನೇಹಿತರು ನಮ್ಮ ಶಿವಕುಮಾರ್ ಅವರು ಕಳೆದ 3 ದಿವಸಗಳ ಹಿಂದೆ ಫೋನ್ ಮಾಡಿ ಇಲ್ಲಿ ನಮ್ಮ ಒಂದು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಮಾಡ್ತೀನಿ, ಈ ಕ್ಷೇತ್ರದ ಹೆಣ್ಮಕ್ಳಿಗೆ ಸ್ವಲ್ಪ ಅಂತ ಹೇಳಿದ್ರು. ಹೊಸ ವರ್ಷದಲ್ಲಿ ಇದು ಸಂಕ್ರಾಂತಿ ಸಂಭ್ರಮದ ಒಂದು ಇವತ್ತು ಮೊದಲನೇ ವರ್ಷದಲ್ಲಿ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಸುಗ್ಗಿ, ಸಂಕ್ರಾಂತಿ ಸುಗ್ಗಿ ಒಂದು ಹಬ್ಬ. ಈ ಸಂಕ್ರಾಂತಿ ಹಬ್ಬ ಅಂತಂದ್ರೆ ನಿಜವಾಗಿ ಇವತ್ತು ಹಳ್ಳಿ ಕಡೆ ನಾವು ಹಳ್ಳಿ ಊರುಗಳಿದ್ದಾಗ ಇದು ಬಹಳ ಸಂಕ್ರಾಂತಿ ಸಡಗರ ಸಂಭ್ರಮದಿಂದ ಇವತ್ತು ರಾಜ್ಯದಲ್ಲಿ ಮೂಲೆಯಲ್ಲಿ ಈ ಸಂಕ್ರಾಂತಿ ಹಬ್ಬ ಆಚರಣೆ ಮಾಡ್ತಾರೆ. ಹಳ್ಳಿ ಸೊಗಡಿನ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀವಿ, ಅದು ಒಂದು ಸಂತೋಷ. ಆದ್ರೆ ಈ ರಂಗೋಲಿ ಬಿಡಿಸೋದ್ರಿಂದ ನಮಗೆ ಬಹುಮಾನ ಬರುತ್ತೆ ಅನ್ನೋದು ಮತ್ತೊಂದು ಸಂತೋಷ. ಈ ಕರ್ನಾಟಕ ಟಿವಿ ಹಮ್ಮಿಕೊಂಡಿರ್ತಕ್ಕಂಥ ಈ ವಿಶೇಷ ಕಾರ್ಯಕ್ರಮ ಹಳ್ಳಿ ಸೊಗಡನ್ನ ನಗರಕ್ಕೆ ತರುವಂತ ಒಂದು ಪ್ರಯತ್ನ ಕರ್ನಾಟಕ ಟಿವಿ ಮಾಡ್ತಿದೆ. ಅದಕ್ಕೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಕರ್ನಾಟಕ ಟಿವಿ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಈ ಹಳ್ಳಿ ಸೊಗಡು ಎಲ್ಲದೆಲ್ಲ ಒಳ್ಳೆ ಮಾತುಗಳೇನೋ ಒಂದು ನಾಲ್ಕು ಇದೆ. ಆ ನಾಲ್ಕು ಪ್ರಕಾರ ನಾವೆಲ್ಲರೂ ಒಂದಾಗೋಣ, ಯಾವಾಗಲೂ ಒಂದಾಗಿರೋಣ ಅಂತ ಕೇಳುವಂತ, ಯಾವಾಗಲೂ ಮಂಡ್ಯದವರ ಬೆಂಬಲಿತರಾಗಿರೋಣ ಅಂತ ಕೇಳುವಂತ ಈ ಒಂದು ಅವಕಾಶ ಮಾಡುವಂತ ಪ್ರತಿಯೊಬ್ಬರು ಗಮನಿಸಿ ನಾನು ಮಾತನಾಡ್ತಾ ಇದ್ದೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಮಾತನಾಡಿ ಪ್ರತಿನಿತ್ಯ. ಇಲ್ಲಿ ದಾಸರಳ್ಳಿಗೆ ನಾವು ತುಂಬಾ ಸಲ ಬಿಡಿಸಿದ್ದೀವಿ ರಂಗೋಲಿ. ನಮ್ಮ ಮಂಜಣ್ಣ ನೇತೃತ್ವದಲ್ಲ ತುಂಬಾ ಸಲ ರಂಗೋಲಿ ಸ್ಪರ್ಧೆ ಎಲ್ಲ ನಡೀತದೆ. ಎಲ್ಲ ಮಹಿಳೆಯರಿಗೂ ತುಂಬ ಒಂದು ಸಪೋರ್ಟಿಗೆ ನಿಂತ್ಕೊಂಡು ಎಲ್ಲ ಕೆಲಸ ಕಾರ್ಯ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ಇವತ್ತು ನಾವು ಒಂದು ಚಿಕ್ಕದಾಗಿ ನಾವು ಯಾವತ್ತೂ ಭಾಗವಹಿಸಿರಲಿಲ್ಲ ರಂಗೋಲಿ ಸ್ಪರ್ಧೆಗೆ. ಇವತ್ತು ನಮಗೆ ಭಾಗವಹಿಸೋಕ್ಕೆ ಹೇಳಿ ಸರ್ ಮಾಡಿದ್ದಾರೆ. ನಾವು ಒಂದು 3 ರಂಗೋಲಿ ಬಿಟ್ಟಿದ್ದೀವಿ. ಹೆಂಗೋ ಸುಮ್ಮನೆ ಇರಲಾರ್ದ ಒಂದು ಇರಲಿ, ನಾವು ಮಾಡಬೇಕು ಅಂತ. ಹೊಸ ವರ್ಷ ಅಲ್ವಾ, ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ರಂಗೋಲಿ ಬಿಡಿಸಿ ನಿಮಗೆಲ್ಲರಿಗೂ ಕಣ್ಣು ತುಂಬಿಸಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಇದು ಫಸ್ಟ್ ಟೈಮ್ ನಮ್ಮ ಕ್ಷೇತ್ರದಲ್ಲಿ ಈ ಥರ ಕರ್ನಾಟಕ ಟಿ ವಿಯವರಾಗಲಿ ಮತ್ತೊಬ್ಬರಾಗಲಿ ಬಂದು ಇದನ್ನು ಸಂಕ್ರಮಣ ಒಂದು ಮೊದಲನೇ ಹಬ್ಬ ಆಗಿರೋದ್ರಿಂದ ವರ್ಷದ್ದು ನಡೆಸ್ಕೊಡ್ತಾ ಇರೋದಕ್ಕೆ ನಮ್ಮ ಮಹಿಳೆಯರು ತುಂಬ ಉತ್ಸಾಹದಿಂದ ಬಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇವತ್ತು ಬಂದು ಇಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕ್ತಾ ಇದ್ರ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತೈತೆ. ಖುಷಿ ಆಗ್ತಾ ಇದೆ. ಮನೇಲೆಲ್ಲ ಡೈಲಿ ಹಾಕ್ತೀರಾ? ಮನೆಯಲ್ಲ ಹಾಕ್ತೀವಿ ಮೇಡಮ್. ಹಾಕ್ತೀರಾ? ಬೆಳಗ್ಗೆ 5 ಗಂಟೆಗೆ ಹಾಕ್ಬಿಡ್ತೀವಿ. ಬೆಳಗ್ಗೆ ಅಷ್ಟೊತ್ತಿಗೆನ 5 ಗಂಟೆಗೆ ರಂಗೋಲಿ ಹಾಕ್ಬಿಡ್ತೀವಿ. ಮನೆಯೆಲ್ಲ ಒರೆಸ್ಕೊಬಂದು ಬೆಳಗ್ಗೆ ರಂಗೋಲಿ ಎಲ್ಲ ಹಾಕಿ ಕೆಲ್ಸಕ್ಕೆ ಬರೋದು ನಾವು BBMP ಕೆಲಸಕ್ಕೆ. ಪ್ರತಿದಿನ ರಂಗೋಲಿ ಇದ್ರೇ ಮನೆ ಅಂದ ಅಂತ ಹೇಳ್ತೀರಾ? ಪ್ರತಿ ದಿವಸ ರಂಗೋಲಿ ಇಲ್ಲಾಂದರೆ ಅವತ್ತೇನನ್ನ ಮಿಸ್ ಆಗಿ ಹುಷಾರಿಲ್ಲ ಅಂದರೆ ರಂಗೋಲಿ ಹಾಕ್ಲಿಲ್ಲ ಅಂದರೆ ಏನೋ ಕಳ್ಕೊಂಡಂಗಿರ್ತೈತೆ. ತುಂಬ ಖುಷಿ ಆಗ್ತಾಯಿದೆ ಮೇಡಮ್. ಆ್ಯಕ್ಚುಲಿ ನಾವು ಈಗ ಸಿಟಿ ಲೈಫ್ ಸ್ಟೈಲಲ್ಲಿ ಏನಂದರೆ ನಾವು ರಂಗೋಲಿ ಬಿಡೋದು ಅದೆಲ್ಲ ಮರ್ತೇ ಬಿಟ್ಟಿದ್ದೀವಿ. ಈ ಥರ ಎಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ ಮ್ಯಾಮ್. ನಮಗೂ ರಂಗೋಲಿ ಬಿಡ್ಬೇಕಂತ ಎಲ್ಲ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ ಮೇಡಮ್. ನಾನು ಇದ್ರೊಳಗೆ ಕಾಂಪಿಟೇಷನ್ ಮಾಡಬೇಕಾಗಿತ್ತು, ಬಟ್ ಫಂಕ್ಷನ್ ಇತ್ತು ಅಂತ ಹೊರಗಡೆ ಹೋಗ್ಬಿಟ್ಟಿದ್ದೆ, ಅದಕ್ಕೋಸ್ಕರ ಆಗಲಿಲ್ಲ. ನಿಜವಾಗ್ಲೂ ನಾನು ಮಿಸ್ ಮಾಡ್ಕೊಂಡಿಲ್ಲ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕರ್ನಾಟಕ ಟಿವಿ.
ಇವತ್ತು ಏನು ನೀವು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಒಂದು ಏನು ಹಾಕ್ಕೊಂಡಿದ್ದೀರಿ ನಮ್ಮ ಕರ್ನಾಟಕ ಟಿ ವಿ ವತಿಯಿಂದ ಮೊದಲನೇದಾಗಿ ನಿಮಗೆ ನಮ್ಮ ಕ್ಷೇತ್ರದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ನಿಮ್ಮ ಕರ್ನಾಟಕ ಟಿ ವಿಗೆ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾರಣ ಇವತ್ತು ಸಂಕ್ರಾಂತಿ ಹಬ್ಬ ನಮ್ಮ ಹೊಸ ವರ್ಷದಲ್ಲಿ ಇದೇ ಸಂಕ್ರಾಂತಿನದು ಮೊದಲನೇ ಸಂಭ್ರಮದ ಹಬ್ಬ ಇದು. ಇವತ್ತು ನನ್ನ ಕ್ಷೇತ್ರದಲ್ಲಿ ಇವತ್ತು ದಿನ ನೀವು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀರ. ಭಾಳ ಸಂತೋಷ. ಈ ಕ್ಷೇತ್ರದ ಇವತ್ತು ನಮ್ಮ ಹೆಣ್ಮಕ್ಳದ ಒಂದು ಅದು ಹೆಣ್ಮಕ್ಳ ರಂಗೋಲಿ ಕಾರ್ಯಕ್ರಮ ಅಂದರೆ ಭಾಳ ಒಂಥರ ಸಡಗರ ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತಾ ನೋಡ್ತಾ ಇದ್ದೀನಿ. ಬಹಳಷ್ಟು ಸುಂದರವಾಗಿ ರಂಗೋಲಿಯನ್ನು ಬಿಟ್ಟು ಇವತ್ತು ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಕ್ಯಾಮ್ರಾ ಪರ್ಸನ್ ಆಂಜನೇಯ ಜೊತೆ ರಂಜಿತಾ ರೇವಣ್ಣ.